ನಾನಿವತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಮತ್ತು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಮತ್ತು ಆಲ್ಮೋಸ್ಟ್ ಆಲ್ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಅವ್ರಿಗೆ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಅವ್ರಿಗೆ ಯಾವ ನಕ್ಷತ್ರದ ಒಂದು ವರಗಳು ಸೂಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಯಾವುದು 27 ನಕ್ಷತ್ರಗಳ ಲಿಂಕು ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯನ್ನು ತಿಳ್ಕೊಬಹುದು ಅಂತ ಹೇಳ್ತಾ, ಈ ಸ್ವಾತಿ ನಕ್ಷತ್ರದಲ್ಲಿ ಈ ಒಂದು ಚರಣಗಳು 4 ಚರಣಗಳು, ರೂರೇ ರೋತ ಅನ್ನುವಂತಹ 4 ಚರಣಗಳು. ಈ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರತಕ್ಕಂಥದ್ದು. ಇವರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವರ ಸ್ವಭಾವ ಯಾವ ರೀತಿ ಇರ್ತದೆ ಅಂತಂದ್ರೆ, ಇವರಿಗೆ ಸ್ವಾಭಾವಿಕವಾಗಿ ಭಾಗ್ಯಶಾಲಿಗಳು ಎನ್ನಬಹುದು. ಯಾಕೆಂತಂದ್ರೆ ಇವರಿಗೆ ಎಲ್ಲಾ ತರದ ವಿಷಯಗಳು ಇವರಲ್ಲಿರ್ತಕ್ಕಂಥದ್ದು. ಎಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಇವರ ಬುದ್ಧಿ ಚಾತುರ್ಯತೆ ಏನಿರ್ತದಲ್ಲ, ಅವರು ಖಂಡಿತವಾಗ್ಲೂ ಅದರಲ್ಲಿ ಜಯಿಸುವಂತಹ ಮನಸ್ಥಿತಿ ಉಳ್ಳವರು. ಎಲ್ಲ ವಿಚಾರದಲ್ಲಿಯೂ ಸ್ವಲ್ಪನಾದರೂ ಇವರಿಗೆ ತಿಳಿದಿರ್ತದೆ, ಅನುಭವ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಅನೇಕ ಸರಿ ಏನಾಗುತ್ತೆ, ಸಾಲದ ಬಾಧೆಗಳಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಆದರೂ ಅವರ ಚಾತುರ್ಯದಿಂದ ಅದನ್ನ ಸರಿಪಡಿಸ್ಕೊಳ್ತಾರೆ. ಕೆಲವೊಂದು ಸಮಸ್ಯೆಗಳು ಇಲ್ಲ ಅಂತಲ್ಲ, ಇವರಿಗೆ ಬುದ್ಧಿ ಚಾತುರ್ಯ ಚೆನ್ನಾಗಿದೆ, ಆದರೆ ಸಮಸ್ಯೆಗಳನ್ನ ಸರಿಯಾಗಿ ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ಅಂಶ. ಇನ್ನು ಇವರು ತುಂಬಾ ಬುದ್ಧಿವಂತರು ಮತ್ತು ಸಾಮಾಜಿಕವಾಗಿ ಎಲ್ಲ ಜನರೊಡನೆ ಬೆರೆಯುವಂತಹ ವ್ಯಕ್ತಿಗಳಾಗಿರ್ತಾರೆ. ಜನಗಳನ್ನ ಪ್ರೀತಿಸ್ತಾರೆ, ಜನಗಳಲ್ಲಿ ಬೆರೀತಾರೆ. ಸಾಮಾಜಿಕ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ ಉತ್ತಮವಾಗಿರತಕ್ಕಂಥ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂತಹ ತುಲಾ ರಾಶಿಯ ಜನ. ಆಮೇಲೆ ಇವರು ಮಾತುಗಳು ಎಲ್ಲರಿಗೂ ಆಕರ್ಷಣೆ ಆಗ್ತದೆ ಮತ್ತು ಇವರು ಬಹುಬೇಗ ಎಲ್ಲರಿಗೂ ಇಷ್ಟ ಆಗ್ತಾರೆ. ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಬಹಳಷ್ಟು ಜನ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣಿಗಳಾಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ. ಬಟ್ ಆದ್ರೆ ಅವರವರ ಇರುವಂತ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ಬೋದು, ಹಳ್ಳಿಗಾಡಲ್ಲಿ ಇರ್ಬೋದು, ಚಿಕ್ಕ ಪುಟ್ಟ ಏನೋ ರೈತರಾಗಿ ಕೆಲಸ ಮಾಡ್ತಾ ಇರ್ಬೋದು, ಒಬ್ಬೊಬ್ರು ಕ್ಲಾಸ್ 1 ಆಫೀಸರ್ ಆಗ್ಬೋದು. ಅದು ಪ್ರಶ್ನೆ ಅಲ್ಲ. ಅವರಿರುವಂತ ಕ್ಷೇತ್ರದಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲರೊಂದಿಗೆ ಬೆರೆತು ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳಷ್ಟು ಇವರ ಒಂದು ಚಾತುರ್ಯತೆಗೆ ಹಿಡಿದಂತ ಕೈಗನ್ನಡಿ ಅಂತ ಹೇಳ್ಬೋದು. ಆಮೇಲೆ ಇವರು ಈ ಗುರು ಹಿರಿಯರನ್ನ ಸ್ವಲ್ಪ ಪ್ರೀತಿಸ್ತಕ್ಕಂಥದ್ದು, ಗೌರವಯುತವಾಗಿ ನಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇದರಿಂದ ಇವರು ಧನವಂತರಾಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಗುಣವಂತರು, ಧನವಂತರು ಅದು ಎಲ್ಲರಿಗೆ ಬರುವಂಥದ್ದಲ್ಲ. ಇವರು ಹಿರಿಯರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಗೌರವಗಳನ್ನು ಕೊಡತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು. ಇನ್ನು ಈ 4 ಚರಣಗಳು ಯಾವ್ಯಾವ ರೀತಿ ಇದೆ ಅಂದ್ರೆ, ಈ 4 ರೂರೇ ರೋತ ಅನ್ನುವಂತಹ 4 ಚರಣಗಳು ಹೇಳಿದ್ನಲ್ವಾ, ಒಂದೊಂದು ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಯಾವ ರೀತಿ ಇರುತ್ತೆ ಗುಣ ಸ್ವಭಾವ ಅನ್ನುವಂಥ ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ಬಿಡ್ತೀನಿ. ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸದಾ ಇವರು ಸ್ವಚ್ಛತಾ ಪ್ರಿಯರಾಗಿರ್ತಕ್ಕಂಥದ್ದು, ಸ್ವಚ್ಛತೆಯ ಕಡೆಗೆ ಬಹಳಷ್ಟು ಇವರು ಗಮನವನ್ನು ಹರಿಸ್ತಾರೆ. ಆಮೇಲೆ ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇವರು ಗಂಭೀರತೆಯನ್ನ ಎತ್ತಿ ತೋರಿಸ್ತಕ್ಕಂಥದ್ದು. ಯಾವತ್ತಿಗೂ ಆ ಸನ್ನಿವೇಶ ಏನಿರುತ್ತೆ ಅದರ ಗಂಭೀರತೆಯನ್ನ ಅರ್ಥ ಮಾಡಿಸ್ತಾರೆ ಮತ್ತು ಅವರು ಗಂಭೀರವಾಗಿರ್ತಾರೆ. ಸನ್ನಿವೇಶವನ್ನ ಸದಾ ಅದನ್ನು ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಸದಾ ಹಸನ್ಮುಖಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಕಲ್ಮಶ ಇರೋದಿಲ್ಲ ಇವರಲ್ಲಿ. ಎಲ್ಲರೊಂದಿಗೂ ಕೂಡ ಸ್ನೇಹ, ಪ್ರೇಮ ಪೂರ್ವಕವಾಗಿರ್ತಕ್ಕಂತಹ ವ್ಯಕ್ತಿಗಳು. ಇನ್ನು ಈ ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ದೊರಕುವಂತೆ ಮಾಡ್ತಾರೆ, ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ. ಇಂತಹ ಒಂದು ಮನಸ್ಥಿತಿಯವರು ಆಲ್ಮೋಸ್ಟ್ ಅಲ್ಲಿ 4 ಚರಣದಲ್ಲೂ ಕೂಡ ಒಂದೇ ತರನಾಗಿ ಹೋಲಿಕೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ಈ ಒಂದು ನಕ್ಷತ್ರದಲ್ಲಿ, ಸ್ವಾತಿ ನಕ್ಷತ್ರದಲ್ಲಿ, ಈ ತುಲಾ ರಾಶಿಯಲ್ಲಿ ಬರತಕ್ಕಂತಹ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ
ಉದ್ಯೋಗ ಯಾವ ರೀತಿ ಇದೆ, ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ಬೋದು, ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಆಯ್ಕೆ ಮಾಡ್ಕೊಂಡ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ, ಇವರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ. ಸಹಜ ಇದೆ, ಯಾಕಂತಂದ್ರೆ ಇವರು ಜನಗಳನ್ನ ಸದಾ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಸದಾ ಈ ರೀತಿ ಇರುತ್ತೆ. ಆಮೇಲೆ ಇವರದೇ ಆದ ಒಂದು ಉದ್ಯೋಗವನ್ನ ಕಟ್ಟಿಕೊಳ್ತಾರೆ. ಅಂದ್ರೆ ಸ್ವತಃ ಉದ್ಯೋಗ, ಯಾಕಂತಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗ್ತಕ್ಕಂಥ ವ್ಯಕ್ತಿ ಅಲ್ಲ ಇವರು. ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು. ಯಾಕಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಈಗ ನಾನು ಹೇಳುವಂತ ಫಲ. ಯಾಕಂತಂದ್ರೆ ಇವರು ಯಾವ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನ ನಿಭಾಯಿಸ್ತಾರೆ, ಮತ್ತು ಇವರು ಓನ್ ಆಗಿ ಕ್ರಿಯೇಟ್ ಮಾಡ್ಕೋತಾರೆ, ಉದ್ಯೋಗಗಳನ್ನ ಓನ್ ಆಗಿ ಸೃಷ್ಟಿ ಮಾಡ್ಕೋತಾರೆ. ಅದು ಅವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ. ಆಲ್ಮೋಸ್ಟ್ ಅಲ್ಲಿ ನಕ್ಷತ್ರದಲ್ಲಿ ಹುಟ್ಟಿದವರು ಬೇರೆಯವರ ಅಡಿಯಾಳಾಗಿ ಕೆಲಸ ಮಾಡಲ್ಲ, ಸ್ವತಂತ್ರವಾಗಿ ಇರೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ. ಇನ್ನು ಹೆಚ್ಚಿನ ಜನ ಈ ಬೇಕರಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಈ ಫುಡ್ಡಿಗೆ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಕಿರಾಣಿ ಐಟಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಉದ್ಯೋಗದಲ್ಲಿ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ. ಇನ್ನು ಕೆಲವೊಂದು ಜನ ಫೋಟೋ ಸ್ಟುಡಿಯೋಗಳು, ಫ್ಯಾನ್ಸಿ ಸ್ಟೋರ್ಗಳು, ಇನ್ನು ಕೆಲವೊಂದು ಜನ ಕಲೆ, ಶಿಕ್ಷಣ, ಸಾಹಿತ್ಯ ಕ್ಷೇತ್ರದಲ್ಲಿ, ಮತ್ತು ಇನ್ನೊಂದು ಕೆಲವೊಂದು ಜನ ರಾಜಕಾರಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಕೆಲವೊಂದು ಜನ ಏನಾಗುತ್ತೆ, ಕಾಂಟ್ರಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು. ಈ ರೀತಿಯಾಗಿ ಕೆಲವೊಂದು ಜನ ಈ ಏನು ರೈತಾಪಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಕೃಷಿ ಕ್ಷೇತ್ರವನ್ನ ಮಾಡ್ತಕ್ಕಂಥದ್ದು, ಕೃಷಿಯಲ್ಲಿ ಉತ್ತಮವಾಗಿರುವಂತ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಇದೆ. ಯಾಕಂತಂದ್ರೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಯಾವ ಕೆಲಸ ಕೊಟ್ಟರು ಕೂಡ ಅದನ್ನ ಬದಲಾಯಿಸ್ತಾರೆ, ಉತ್ತಮ ಸ್ಥಿತಿಗೆ ಕನ್ವರ್ಟ್ ಮಾಡ್ಕೋತಾರೆ. ಅದು ಬಹಳಷ್ಟು ಇವ್ರ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾನು ನೋಡೋದಾದ್ರೆ, ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ, ಅತಿಯಾದ ಆರೋಗ್ಯದ ಸಮಸ್ಯೆಗಳು ಆಗಾಗ ಕಂಡು ಬರುತ್ತದೆ. ಯಾಕಂದ್ರೆ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇರ್ತಾರೆ ಇವರು. ಆಗಾಗ ಏನಾಗುತ್ತೆ, ಈ ಕಿವಿ, ಮೂಗು, ಗಂಟಲಿನ ಸಮಸ್ಯೆಗಳು ಎದುರಾಗ್ಬೋದು. ಆಮೇಲೆ ಈ ಚರ್ಮ ರೋಗದ ಸಮಸ್ಯೆಗಳು ಕಾಡ್ಬೋದು. ಸ್ಕಿನ್ ಅಲರ್ಜಿ ಇರ್ತಕ್ಕಂಥದ್ದು, ಕೆಲವೊಂದು ಜನರಿಗೆ ತುರಿಕೆ ಇರುತ್ತೆ, ಆಗಾಗ ಸಣ್ಣ ಪುಟ್ಟ ವಿಚಾರದಲ್ಲಿ ತುರಿಕೆ ಇರ್ತದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಬಟ್ ಆದ್ರೆ ಅದು ಅಂಥ ದೊಡ್ಡದೇನಿಲ್ಲ. ಬಟ್ ಆದ್ರೆ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆರೋಗ್ಯದ ಕಡೆ ಕಾಳಜಿ ವಹಿಸಿ, ಚೆನ್ನಾಗಿರ್ಲಿ ಆರೋಗ್ಯ. ಆರೋಗ್ಯವೇ ಭಾಗ್ಯ, ಆಯ್ತಾ. ಇನ್ನು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರಿಗೆ ಯಾವ ನಕ್ಷತ್ರದ ವಧುವರರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಹೇಳೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ. ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಾರೆ, ವಿಡಿಯೋ ಮುಗಿದೋಗುತ್ತೆ, ಆಮೇಲೆ ಜ್ಞಾಪಕನೇ ಬರಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ನಾವು ಜ್ಯೋತಿಷ್ಯದ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ, ಬನ್ನಿ ಆಗಿದ್ರೆ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಪುರುಷರಿಗೆ ಯಾವ ನಕ್ಷತ್ರದಿಂದ ಕನ್ಯೆಯನ್ನ ತಗೊಂಡ್ಬರ್ಬೇಕು, ಹೆಣ್ಣನ್ನ ತೆಗಿಬೇಕು, ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ ಪಾಲ್ಗುಣಿ, ಉತ್ತರ, ಹಸ್ತ, ಚಿತ್ತದ ಮೊದಲೆರಡು ಚರಣಗಳು ಮತ್ತು ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢದ ಕೊನೆಯ 3 ಚರಣಗಳು, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರದ ಮೊದಲ 3 ಚರಣಗಳು, ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಸ್ವಾತಿ ನಕ್ಷತ್ರದವರಿಗೆ ಸೂಟ್ ಆಗ್ತಾರೆ, ಹುಡುಗರಿಗೆ ಸೂಟ್ ಆಗ್ತಾರೆ. ಇನ್ನು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ನಕ್ಷತ್ರದಲ್ಲಿ ಇರ್ತಕ್ಕಂಥ ವರಗಳನ್ನ ನೋಡಬೇಕು, ಹುಡುಗರನ್ನ ನೋಡಬೇಕು ಅಂತಂದ್ರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ ಪಾಲ್ಗುಣಿ, ಉತ್ತರ, ಹಸ್ತ, ಚಿತ್ತ, ವಿಶಾಖದ 4ನೇ ಚರಣ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರಿಗೆ, ಸ್ತ್ರೀಯರಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬರುತ್ತೆ. ವೀಕ್ಷಕರೇ, ಸ್ವಾತಿ ನಕ್ಷತ್ರದವರು ಬಹಳಷ್ಟು ಇಂಪ್ರೆಸ್ ಮಾಡ್ತಾರೆ, ಬಹಳಷ್ಟು ಜನಗಳಲ್ಲಿ ಬೆರೀತಕ್ಕಂಥದ್ದು, ಮತ್ತು ಸಂಘ ಜೀವಿಗಳು, ಸ್ನೇಹ ಜೀವಿಗಳು,
ಮತ್ತು ಸದಾ ಹಸನ್ಮುಖಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಮತ್ತು ಅದರ ಜೊತೆಗೆ ಬುದ್ಧಿವಂತರು ಇವರು. ಯಾಕಂತಂದ್ರೆ ಬುದ್ಧಿವಂತಿಕೆ ಇದ್ದಲ್ಲಿ ಬಡತನ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಅವರ ಬುದ್ಧಿಯನ್ನು ಓಡಿಸಿ ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳೋದಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಹಾಗಿದೆ ಸ್ವಾತಿ ನಕ್ಷತ್ರದವರ ಒಂದು ಫಲ. ಒಳ್ಳೆಯದಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ